ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಈ ಬೀಜೋಕ್ತಿಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಅಲ್ಜೆಬ್ರಿಕ್ ಇಕ್ವೇಶನ್ ಅಂತೇಳಿ ಕರಿತಾ ಇದ್ದೀವಿ. ಅಂದ್ರೆ ಕೆಲವೊಂದ್ಸಲ ನಮಗೇನ ಬೇಕಾಗ್ತದೆ ಅಂದ್ರೆ ಕನ್ನಡ ಶಬ್ದಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಹೌದಾ? ಅದಕ್ಕಾಗಿ ಈ ಪಾಠದ ಹೆಸರಲ್ಲಿ ಇಂಗ್ಲಿಷ್ ಪಾಠದ ಹೆಸರನ್ನು ಕೂಡ ನಾನು ಇಲ್ಲಿ ಬರೆದಿದ್ದೇನೆ. ಅಂದ್ರೆ ಕನ್ನಡ ಮೀಡಿಯಂದಲ್ಲಿ ಬೀಜೋಕ್ತಿಗಳು ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಅಲ್ಜೆಬ್ರಿಕ್ ಇಕ್ವೇಶನ್ ಅಂತೇಳಿ ಕರಿತಾ ಇದ್ದೀವಿ. ಈಗ ನೋಡಿ, ಮುಖ್ಯವಾದಂತಹ ಪ್ರಶ್ನೆ 2. ಈ 2ರಲ್ಲಿ 1ನೇ ಪಾಯಿಂಟ್. ಹೌದಾ? ಇದರ ಪ್ರಶ್ನೆಯನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ಏನ್ ಕೇಳ್ತಾ ಇದ್ದಾರೆ ಅಂದಾಗ, ಮುಂದಿನ ಬೀಜೋಕ್ತಿಗಳಲ್ಲಿ ನೋಡಿ, ಇಲ್ಲಿ ಏನನ್ನ ಕೊಟ್ಟಿದ್ದಾರೆ? ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಇವುಗಳಿಗೆ ನಾವು ಬೀಜೋಕ್ತಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಬೀಜೋಕ್ತಿಗಳಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ. ಬೀಜ ಪದಗಳನ್ನು ಮತ್ತು ಅಪವರ್ತನಗಳನ್ನು ವೃಕ್ಷದಲ್ಲಿ ತೋರಿಸಿ. ಹಾಗಾದ್ರೆ ಯಾವುದಕ್ಕೆ ನಾವು ಬೀಜ ಪದಗಳು ಅಂತೀವಿ, ಯಾವುದಕ್ಕೆ ನಾವು ಅಪವರ್ತನಗಳು ಅಂತೀವಿ ಅನ್ನೋದನ್ನ ತಿಳ್ಕೊಳ್ಬೇಕು. ಹೌದಾ? ಹಾಗಾದ್ರೆ x-3. ಹೌದಾ? x-3 ಅನ್ನುವಂಥದ್ದು ಏನಾಗ್ತಾ ಇದೆ ಅಂದ್ರೆ ಬೀಜೋಕ್ತಿ ಆಗ್ತಾ ಇದೆ. 1 + x + x² ಇದು ಒಂದು ಬೀಜೋಕ್ತಿ ಆಗ್ತಾ ಇದೆ. y - y³ ಅನ್ನುವಂಥದ್ದು ಏನಾಗ್ತಾ ಇದೆ? ಬೀಜೋಕ್ತಿ. ಹಾಗಾದ್ರೆ ಇವು ಬೀಜೋಕ್ತಿಗಳಾದವು. ಈ ಬೀಜೋಕ್ತಿಗಳು ಯಾವುದರಿಂದ ಆಗಿದಾವೆ ಅಂದ್ರೆ ಬೀಜ ಪದಗಳು ಮತ್ತು ಅವುಗಳ ಅಪವರ್ತನಗಳಿಂದ ಆಗಿದಾವೆ ಅಂತೇಳಿ ನಾವು ಹೇಳ್ಬೋದು. ಹಾಗಾದ್ರೆ ನೋಡಿ, ಈಗ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ ಇಲ್ಲಿ 2 ಬೀಜ ಪದಗಳಿದಾವೆ. ಹೌದಾ? x ಅನ್ನುವಂಥದ್ದು 1, -3 ಅನ್ನುವಂಥದ್ದು 1. ಹಾಗಾದ್ರೆ ಇಲ್ಲಿ ನಮಗೆ ಸಿಗುವಂತ ಬೀಜ ಪದಗಳು ಎಷ್ಟಂದ್ರೆ x, ಆಮೇಲೆ ಇಲ್ಲಿ -3. ಇವುಗಳಿಗೆ ನಾವು ಏನಂತ ಕರಿತಾ ಇದ್ದೀವಿ ಅಂದ್ರೆ ಬೀಜ ಪದಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಬೀಜ ಪದಗಳು ಅವುಗಳ ಅಪವರ್ತನಗಳು. ಬೀಜ ಪದಗಳು ಅವುಗಳ ಅಪವರ್ತನಗಳು ಅಂತೇಳಿ ಕರಿತಾ ಇದ್ದೀವಿ. ಈಗ ನೋಡಿ, ಇಲ್ಲಿ ಕೇವಲ ನಮಗೆ ಏನ್ ಸಿಕ್ತು? 2 ಪದಗಳು ಅಷ್ಟೇ ಸಿಕ್ಕು. ಇಲ್ಲಿ 2 ಪದಗಳು ಅಷ್ಟೇ ಸಿಕ್ಕು. ಅದಕ್ಕೆ ಈ ರೀತಿಯಾಗಿ 2 ಕಾಲಂಗಳನ್ನ ಮಾತ್ರ ಹಾಕೊಂಡಿದ್ದೇನೆ. ಇಲ್ಲಿ ಏನಾಗ್ತಾ ಇದೆ? 3. ಹೌದಾ? 1 ಅನ್ನುವಂಥದ್ದು ಒಂದು ಪದ, x ಅನ್ನುವಂಥದ್ದು ಒಂದು ಪದ, x² ಅನ್ನುವಂಥದ್ದು ಒಂದು ಪದ. ಹಾಗಾಗಿ ನಾ ಇಲ್ಲಿ ಏನ್ ಮಾಡಬೇಕಾಗಿದೆ? 1, 2, 3, 1, 2, 3 3 ಕಾಲಮ್ ಅನ್ನ ಹಾಕೋಬೇಕಾಗಿದೆ. ಇದಕ್ಕೆ ನಾ ಏನಂತ ಕರಿತಾ ಇದ್ದೇವೆ ಅಂದ್ರೆ ವೃಕ್ಷ. ಹೌದಾ? ಅಪವರ್ತನಗಳನ್ನ ವೃಕ್ಷದಲ್ಲಿ ತೋರಿಸಿ ಅಂತಾರೆ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೀವಿ? ಅಪವರ್ತನಗಳನ್ನ ವೃಕ್ಷದಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಪದಗಳನ್ನು ಬರೆಯೋಣ. 1, ಆಮೇಲೆ ಇಲ್ಲಿ ಏನಿದೆ? x, ಆಮೇಲೆ ಇಲ್ಲಿ x². ನೋಡಿ, 1 ಅನ್ನುವಂಥದ್ದು ಇಲ್ಲಿಗೆ ಮುಗೀತು. x ಅನ್ನುವಂಥದ್ದು ಅದು ಒಂದೇ ಇದೆ. ಹೌದಾ? ಹಾಗಾದ್ರೆ x² ಅನ್ನುವಂಥದ್ದು ಏನಿದೆ? 2 ಇದಾವೆ. x² ಅನ್ನ ನಾವು ಮತ್ತೆ ಹೇಗೆ ಬರೆಯಬಹುದು ಅಂದ್ರೆ x ಮತ್ತು x ಅನ್ನ ಗುಣಾಕಾರ ಮಾಡಿದಾಗ ನನಗೇನು ಬರ್ತಾ ಇದೆ? x². ಅಂದ್ರೆ x ನಲ್ಲಿ ಏನಿದಾವೆ? 2 ಪದಗಳಿದಾವ. ಅವೇನು? x. ಹೌದಾ? ಇದನ್ನು ಗುಣಿಸಿದಾಗ ನಂಗೆ ಏನ್ ಬರ್ತಾ ಇದೆ? x² ಅಂತೇಳಿ ಬರ್ತಾ ಇದೆ. ಹಾಗಾದ್ರೆ ಈ x ಮತ್ತು x ಗಳು ಏನಾಯ್ತು? ಈ x² ನ ಅಪವರ್ತನಗಳಾದವು. ಇವುಗಳಿಗೆ ನಾವೇನಂತೀವಿ? ಇದರ ಅಪವರ್ತನಗಳು ಅಂತ ಕರಿತೀವಿ. ಇದಕ್ಕೆ ಪೂರ್ತಿಯಾಗಿ ನಾವೇನಂತ ಕರಿತಾ ಇದ್ದೀವಿ? ವೃಕ್ಷ ಅಂತೇಳಿ ಕರಿತಾ ಇದ್ದೀವಿ. ಇದೇ ರೀತಿಯಾಗಿ y - y³. ಇದು ಸಿ ಲೆಕ್ಕ, ಇದು ಎ ಲೆಕ್ಕ, ಇದು ಬಿ ಲೆಕ್ಕ, ಇದು ಸಿ ಲೆಕ್ಕ. y - y³ ಇದನ್ನು ಕೂಡ ನಾವೇನ್ ಮಾಡ್ಬೇಕು? ಈ ರೀತಿಯಾಗಿ ಬರ್ಕೋಬೇಕು. y ಇಲ್ಲಿ ನೋಡಿ -y³ ಇರೋದ್ರಿಂದ ನಾ ಏನ್ ಮಾಡ್ಕೋಬೇಕು? ಅದನ್ನ ಮೈನಸ್ ಚಿಹ್ನೆಯನ್ನು ಕೂಡ ಬರ್ಕೋಬೇಕು. ಹಾಗಾದ್ರೆ -y ಗಳು ಎಷ್ಟು ಸಲ ಇದಾವೆ ಅಂದ್ರೆ
3 ಸಲ ಇದಾವೆ. ಹಾಗಾದ್ರೆ ನಾ ಅದನ್ನ 1 2 3 ಸಲ ಬರ್ಕೊಂಡು ಮೈನಸ್ y ಮೈನಸ್ y ಮೈನಸ್ y ಈ ರೀತಿಯಾಗಿ ನಾವು ಅದನ್ನ ಏನ್ ಮಾಡ್ಕೋಬೇಕು, ಮೈನಸ್ y ಕ್ಯೂಬ್ ಅನ್ನ ಅಪವರ್ತನಗಳು ಯಾವ್ಯಾವ ಅಂದ್ರೆ ಮೈನಸ್ y ಮೈನಸ್ y ಮೈನಸ್ y. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಬಿಡಿಸ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.